ಯಾರು ಬೇಕಾದ್ರೂ ಮನೆಯಲ್ಲಿ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಳು ಯೂಸ್ ಮಾಡ್ಬೋದು, ಇಲ್ಲ ವಯಸ್ಸಾಗಿರೋರು ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ನೋಡಿ ಈಸಿಯಾಗಿ ಇದು ಆಪರೇಟ್ ಮಾಡ್ಬೋದು. ಇದು ಡೌಟ್ ಇರೋದಂದ್ರೆ ಇದರಲ್ಲಿ ಭಾರ ಇರೋದು ಆಗ್ಬೋದು ಅನ್ನೋದು ಒಂದು ಡೌಟ್ ಇರುತ್ತೆ. ಇದು ಬ್ಲಾಂಕೆಟ್ ಭಾರ ಇರುತ್ತೆ, ಬ್ಲಾಂಕೆಟ್ ಜಸ್ಟ್ ಈ ತರ ಹಾಕೋದು, ಏನಿದೆಯೋ ಈ ತರ ಜಸ್ಟ್ ಹಾಕ್ಬಿಟ್ಟದು ನೋಡಿ ಸರ್. ಇದಿದೆ ಅಲ್ವಾ, ಜಸ್ಟ್ ನಾನು ನೋಡಿ ಪೂರ್ತಿ ಫೋಲ್ಡ್ ಆಗೈತಲ್ರಿ, ಬೆಂಡ್ ಆಗ್ಬಿಡುತ್ತೆ. ಇದನ್ನ ಮಾತ್ರ ಆ ಥರ ಮಾಡೋ ಚಾನ್ಸ್ ಇಲ್ಲ ಬಿಡಿ, ಅದು ಆ ಥರ ಮಾಡೋಕ್ಕೆ ಚಾನ್ಸ್ ಆಗಲ್ಲ. ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಹೌಸ್ ಹೋಲ್ಡ್ ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ತುಂಬ ಒಂದು ಟೆಕ್ನಾಲಜಿ ಮುಂದುವರಿತಾ ಇದೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋದ್ರಲ್ಲಿ ಯಾವಾಗಲೂ ಆ ಟೆಕ್ನಾಲಜಿ ಒಂದು ಸ್ಟೆಪ್ಪನ್ನು ಮುಂದೆ ಇಟ್ಕೊಂಡಿರುತ್ತೆ. ಕೊರೋನಾಕ್ಕಿಂತ ಮೊದಲೇ ಒಂದು ಕಂಪ್ನಿ ಸಿಕ್ಕಾಪಟ್ಟೆ ಒಂದು ರಿಸರ್ಚನ್ನು ಮಾಡಿ ಅದ್ರ ಬಗ್ಗೆ ಡೀಪಾಗಿ ಸ್ಟಡೀಸನ್ನು ಮಾಡಿ ಒಂದು ಪ್ರಾಡಕ್ಟನ್ನು ಆಚೆ ತಂದಿದೆ. ನಾನು ಪರ್ಸನಲಿ ಅದನ್ನು ನೋಡಿದ್ದೀನಿ ಮತ್ತು ಅವರ ಒಂದು ಡೆಮೋನ ನೋಡಿ ಸ್ವಲ್ಪ ಇಂಪ್ರೆಸ್ ಆದೆ. ಬನ್ನಿ ನೋಡೋಣ ಏನದು ಸ್ಪೆಷಲ್ಲು ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನಾನು ಇವಾಗ ವಿಡಿಯೋದಲ್ಲೇ ತೋರಿಸ್ತೀನಿ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮದು ಆ್ಯಕ್ಚುಲಿ ಕಂಪ್ನಿ ಬಂದು ಸಂರಕ್ಷ ಕಂಪ್ನಿ ನಮ್ಮದು. ಆ್ಯಕ್ಚುಲಿ ಇದು ನಮ್ಮ ಸಂರಕ್ಷ ಕಂಪ್ನಿಯಲ್ಲಿ ಒಂದು 2 months ಮುಂಚೆ ನಾವು ಸೀಲಿಂಗ್ ಹ್ಯಾಂಗರ್ ಅನ್ನೋದು ಲಾಂಚ್ ಮಾಡಿದ್ದೀವಿ. ನಮ್ಮದು ಕಂಪ್ನಿ ಸ್ಟಾರ್ಟ್ ಆಗಿರೋದು 2015ರಲ್ಲಿ ಸ್ಟಾರ್ಟ್ ಆಗಿರೋದು. ನಮ್ಮದು ವಿಜಯವಾಡದಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಹೆಡ್ ಆಫೀಸ್ ನಮ್ಮದು ವಿಜಯವಾಡದಲ್ಲಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದು ನೀವೇನು ಇವತ್ತು ಬಂದಿದ್ರೋ ಇದು ಬ್ರಾಂಚ್ ಆಫೀಸ್ ಅನ್ನೋದು. ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟು ತುಂಬ ಜನಗೆ ಲೈಕ್ ಇದು ಒಂದು ರಿಕ್ವೈರ್ಮೆಂಟ್. ಇವಾಗ ಬಟ್ಟೆ ಅನ್ನೋದು ಒಣಗಿಸೋದೇ ಒಂದು ದೊಡ್ಡ ವಿಷಯ ಆಗಿದೆ. ಓಕೆ, ಇದರಿಂದ ಏನಂದ್ರೆ ಅಪಾರ್ಟ್ಮೆಂಟಲ್ಲಿ ಇರೋರಾಗಲಿ, ನಾರ್ಮಲ್ ಇಂಡಿಪೆಂಡೆಂಟ್ ಹೌಸಸ್, ವಿಲ್ಲಾಸ್ ಅಲ್ಲಿ ಇರೋರಾಗಲಿ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು. ಇದರಲ್ಲಿ ಆಲ್ರೆಡಿ ಅಂದ್ರೆ ತುಂಬಾ ಕಂಪ್ನೀಸ್ ಇದೆ ಇದರಲ್ಲಿನು. ಬಟ್ ನಮ್ದೇನಂದ್ರೆ ನಾವು ಮೇಜರ್ ಆಗಿ ನಾವು ಕ್ವಾಲಿಟಿ ಅನ್ನೋದು ಫೋಕಸ್ ಮಾಡಿದೀವಿ. ಸಂರಕ್ಷಣದಲ್ಲಿ ನಾವೇನ್ ಯೂಸ್ ಮಾಡ್ತೀವೋ ಇದು ನಮ್ದು ಮೆಟೀರಿಯಲ್. ಓಕೆ, ಟೋಟಲ್ ಆಗಿ ಇದು ನೋಡಿ, ಇದು ಬೇರೆ ಕಂಪ್ನೀಸ್ ಇಲ್ಲಿ ನೋಡಿ ವೇರಿಯೇಷನ್ಸ್ ಏನಿದೆ ಅಂತ. ಇದು ಬೇರೆ ಕಂಪ್ನೀಸ್ ಲೈಕ್ ಇವಾಗ ಆನ್ಲೈನ್ ಅಲ್ಲಿ ಇದೆಲ್ಲ ಸಿಕ್ಕೋ ಪ್ರಾಡಕ್ಟ್ಸ್ ಅಲ್ಲಿ ಈ ತರ ಮೆಟೀರಿಯಲ್ಸ್ ಇದೆ. ಇದು ಸೀಲಿಂಗ್ ಫಿಕ್ಸ್ ಮಾಡೋದು. ಈ ಫ್ರೇಮ್ ನೋಡಿ, ಇದು ಈ ಕ್ವಾಲಿಟಿ ನೋಡಿ, ಅಂದರೆ ಓನ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ರೆಡಿ ಆಗುತ್ತೆ ಇದೆಲ್ಲ. ಈ ವೀಲ್ಸ್ ಏನಿದೆ ಇದೆಲ್ಲನು ಓಕೆ ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡಿ ನಾನು ಬೆಂಡ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇದು ಈ ತರ ಲೈಕ್ ನಾವು ಬೆಂಡ್ ಮಾಡಿದ್ರೆ ನೋಡಿ, ನೋಡ್ತಾ ಇರ್ಬೋದು. ಈ ತರ ಬೆಂಡ್ ಮಾಡಿದ್ರೆ ನೋಡಿ ಬೆಂಡ್ ಆಗಲ್ಲ. ಇದು ಪ್ರಾಡಕ್ಟ್ ಹೆವಿ ಗೇಜ್ ಇದೆ. ಫಸ್ಟ್ ಇವಾಗ ನಮ್ಮ ಸಂರಕ್ಷಣೆ ನೋಡಿದ್ರಲ್ವಾ, ಇವಾಗ ನಿಮಗೆ ಲೈಕ್ ಈ ತರ ನೋಡಿ, ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಸಿಕ್ಕೋದಾಗ್ಲಿ, ಔಟ್ಸೈಡ್ ಮಾರ್ಕೆಟ್ಸಲ್ಲಿ ಸಿಕ್ಕೋದಾಗ್ಲಿ ಈ ಥರ ಇರುತ್ತೆ. ಇದು ನೋಡಿ, ಫಸ್ಟ್ ಆಫ್ ಆಲ್ ಏನಂದ್ರೆ ಇದು ಈ ವೀಲ್ಸ್ ನೋಡಿ ಯಾವ ಥರ ಆಗಿದೆಯೋ, 1 yearಗೆಲ್ಲ ಈ ಥರ ಆಗ್ಬಿಡುತ್ತೆ. ನೋಡಿ ಇದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಓನ್ಲಿ ಫ್ರೇಮ್. ಖಂಡಿತ ಹೌದು. ಇದು ಹೆವಿ ಪ್ಲಾಸ್ಟಿಕ್ ಅನ್ನು ಕೂಡ ಒಳ್ಳೆ ಕ್ವಾಲಿಟಿ ಬಳಸಿದ್ದೀರಿ. ಇದು ತುಂಬಾ ಚಿಕ್ಕದಾಗಿದೆ ಅಲ್ವಾ? ಹೌದು ನೋಡಿ ಸರ್, ಇದಿದೆ ಅಲ್ವಾ, ಜಸ್ಟ್ ನಾನು ನೋಡಿ ಪೂರ್ತಿ ಫೋಲ್ಡ್ ಆಗೈತಲ್ರಿ, ಬೆಂಡ್ ಆಗ್ಬಿಡುತ್ತೆ. ಇದನ್ನ ಮಾತ್ರ ಆ ಥರ ಮಾಡೋ ಚಾನ್ಸ್ ಇಲ್ಲ ಬಿಡಿ, ಅದು ಆ ಥರ ಮಾಡೋಕ್ಕೆ ಚಾನ್ಸ್ ಆಗಲ್ಲ. ನೋಡಿ ಇದು ಯಾವ ಥರ ಬೇಕಾದ್ರೆ ಆ ಥರ ಬೆಂಡ್ ಆಗುತ್ತೆ. ಇನ್ನೊಂದೇನಂದ್ರೆ ನಮ್ದು ಏನಿದೆ ಇದು ಸಂರಕ್ಷ, ಲೈಕ್ ಇದು ಪೌಡರ್ ಕೋಟೆಡ್ ಚಾನಲ್. ಇದು ನಾರ್ಮಲ್ ಕಲರ್, ಇದು ನಾರ್ಮಲ್ ಪೇಂಟ್ ಇದು. ಓಕೆ, ಇದು ಲೈಫ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಪೇಂಟ್ ಏನು ಆಗಲ್ಲ, ಇದು ತುಕ್ಕು ಹಿಡಿಯೋದಾಗ್ಲಿ ಈ ಥರ ಏನು ಅನ್ನೋದು ಇರಲ್ಲ. ಓಕೆ, ತುಂಬ ಜನ ಏನಂದರೆ 90% ಆಫ್ ದ ಇದು ಕಂಪ್ನೀಸು ಸ್ಕ್ರೂಸ್ ಯೂಸ್ ಮಾಡ್ತಾರೆ. ಓಕೆ, ಸ್ಕ್ರೂಸ್. ನಮ್ದು ಏನಂದರೆ ನಮ್ಮ ಸ್ಪೆಷಾಲಿಟಿ ಏನಂದರೆ ಲೈಕ್ ನಾವು ಆ್ಯಂಕರ್ ಬೋಲ್ಟ್ ಯೂಸ್ ಮಾಡ್ತೀವಿ. ನೋಡಿ ಈ ಥರ ಆ್ಯಂಕರ್ ಬೋಲ್ಟ್ ಇರತ್ತಲ್ವಾ, ನೋಡಿ ಈ ಥರ ಆ್ಯಂಕರ್ ಬೋಲ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ಇದು ಏನಂದರೆ ಸೀಲಿಂಗಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ನೀವು ವೆಯ್ಟ್ ಹಾಕೋದ್ರಿಂದ ಏನು ಕೆಳಗಡೆ ಅನ್ನೋದು ಬರಲ್ಲ, ಆಚೆ ಬರೋ ಸಾಧ್ಯತೆ ಇಲ್ಲ. ಇದು ನಿಮಗೆ ಫ್ರೇಮ್. ಮೇನ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಪೈಪ್. ಓಕೆ, ಇದು ನಾವು ಯೂಸ್ ಮಾಡೋ ಪೈಪು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ JSL ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಅಂತ ಸೀಲ್ ಇರುತ್ತೆ. ಓಕೆ, ಈ ಪೈಪ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಜಿಂದಾಲ್ ಪೈಪು SS ಪೈಪು 20 ಸ್ಟೇನ್ಲೆಸ್ ಸ್ಟೀಲ್ 202 ಗ್ರೇಡ್. ಓಕೆ, ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಯೂಸ್ ಮಾಡ್ತೀವಿ. ಇದ್ರದ್ದು ನಮ್ಮದು ನೀವು ವೆಯ್ಟ್ ನೋಡ್ಬೋದು. ಆ್ಯಕ್ಚುಲಿ ನಮ್ಮದು ವೆಯ್ಟ್ ನೋಡಿ ಎಷ್ಟು ಬರುತ್ತೆ ಅನ್ನೋದು ಸಿಂಪಲ್ ಲಾಜಿಕ್ಕು. 190 grams ವೆಯ್ಟ್ ಬಂದಿದೆ. ಇದು 2 feet ಇದೆ. ಓಕೆ, 2 feet 190 grams ಬಂದಿದೆ ಅಲ್ವಾ? ನಿಮಗೆ ಬೇರೆ ಕಂಪ್ನೀಸ್ ಅಂದ್ರೆ ನೋಡಿ ಈ ಥರ ಇರುತ್ತೆ. ಬೇರೆ ಆನ್ಲೈನ್ ಎಲ್ಲ ಕಡಿಮೆ ಪ್ರೈಸಲ್ಲಿ ಸಿಕ್ಕೋ ಅಂಥದ್ದಾಗಲಿ ಬೇರೆ ಅವರೆಲ್ಲ ನೋಡಿ ಇದು ಈ ಥರದ್ದು. ಇದು ತುಂಬ ಲೋ ಕ್ವಾಲಿಟಿ ಪೈಪ್. ನೋಡಿ ವೆಯ್ಟ್ ನೋಡಿ, ನಮ್ದು ಎಷ್ಟು ಬಂತು, 190 ಬಂತು. ಇದು ನೋಡಿ 95 ಬಂದಿದೆ.
ಇದು ತುಂಬಾ ಲೋ ಕ್ವಾಲಿಟಿ. ಇನ್ನೊಂದು ಕ್ವಾಲಿಟಿ ತೋರಿಸ್ತೀನಿ ನಿಮ್ಗೆ. ಓಕೆ, ಇದು ನೋಡಿ 140. ನಮ್ದು ಎಷ್ಟು ಬಂತು? 190 ಗ್ರಾಮ್ಸ್ ಬಂತು. 55 ಗ್ರಾಮ್ಸ್ ನಮ್ದು ಅನ್ನೋದು ಪೈಪ್ ಅನ್ನೋದು ಕ್ವಾಲಿಟಿ ಇರುತ್ತೆ. ಸೇಮ್ 2 ಫೀಟ್. 2 ಫೀಟ್ ಸೇಮ್ ಲೆಂತ್ ಸರ್. 3 ಸೇಮ್ ಲೆಂತ್ ನೋಡಿ. 3 ಸೇಮ್ ಲೆಂತ್ ಪೈಪ್ಸ್. ಇದು ತುಂಬಾ ಏನಂದ್ರೆ ಈ ಪೈಪ್ಸ್ ಎಲ್ಲ ಇರುತ್ತಲ್ವಾ, ಇದು ಲೋ ಗೇಜ್, ಇದೆಲ್ಲ ಬೆಂಡ್ ಆಗುತ್ತೆ. ಇದೆಲ್ಲ ಬೆಡ್ ಶೀಟ್ಸ್ ಏನಾಗಿದ್ರು ಈ ಪೈಪ್ಸ್ ಬೆಂಡ್ ಆಗುತ್ತೆ. ಇದರಲ್ಲಿ ಬೆಡ್ ಶೀಟ್ಸ್ ಆಗ್ಲಿ, ಈ ತರ ಏನೇ ಆಗ್ಲಿ, ಭಾರ ಇರೋದಾಗ್ಲಿ ಇದ್ರ ಮೇಲೆ ನೀವು ಒಣಗಿಸ್ಬೋದು, ಆರಾಮಾಗಿ ಒಣಗಿಸ್ಬೋದು. ದಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಈ ದಾರ ನೋಡಿ ನೀವು, ಇದು ನಮ್ದು ನಾವು ಯೂಸ್ ಮಾಡೋದು. ಇದನ್ನ ನೈಲಾನ್ ಬ್ರೈಡೆಡ್ ರೋಪ್. ಓಕೆ, ಇದು UV ಪ್ರೊಟೆಕ್ಷನ್. ಇವಾಗ ನಾನು ಬೇರೆ ಯೂಸ್ ಮಾಡೋ ಪೈಪ್ಸ್ ಇದು ಥ್ರೆಡ್ ತೋರಿಸ್ತೀನಿ ನಿಮ್ಗೆ. ನೋಡಿ ಈ ತರ ಇರುತ್ತೆ. ಕೆಲವೊಂದು ಇದನ್ನು ಬಳಸ್ತಾರೆ. ಇದು ಲೈಕ್ ಇದು ಕಾಟನ್. ಇದು ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಈ ತರ ಕಾಟನ್. ಓಕೆ, ಇದು ಏನಂದ್ರೆ ನೋಡಿ ಈ ತರ ನೀವು ನೋಡ್ತಾ ಇರ್ಬೋದು ಥ್ರೆಡ್ ಎಲ್ಲ ಹೇಗಾಗಿದೆ, ಈ ತರ ಇದಾಗಿದೆ. ಬೇಸಿಕ್. ಇದು ತುಂಬಾ ಲೋ ಕ್ವಾಲಿಟಿ. ಓಕೆ, ಇನ್ನೊಂದು ಕ್ವಾಲಿಟಿ ಇನ್ನ ಬೇರೆಯವ್ರು ಯೂಸ್ ಮಾಡೋದು. ಇದು ನೋಡ್ತಾ ಇರ್ಬೋದು ನಮ್ದು. ಲೈಕ್ ನಮ್ದ್ರಲ್ಲಿ ನೋಡಿ, ಇದರಲ್ಲಿ ಒಳಗಡೆ ಕಾಟನ್ ಇದೆ. ಓಕೆ, ಒಳಗಡೆ ಕಾಟನ್ ಸೆಂಟ್ರಲ್ ಹಾಕಿರೋದು ಕಾಟನ್ ಇದೆ, ಮೇಲೆ ಮಾತ್ರ ನೈಲಾನ್ ಇದೆ. ಕಟ್ ಆಗತ್ತೆ ಮಾಡ್ಬಿಡಿ, ಬಂದ್ಬಿಡ್ತದೆ. ಓಕೆ, ಇದು ನೋಡಿ ಇವಾಗ ನಮ್ದು ಇದೆ ಅಲ್ವಾ, ಇದು 1 ಲೀಡ್ ತಗೋದಿ ನೀವು ಕಟ್ ಮಾಡಿ. ಇಲ್ಲ ನನ್ನ ಕೈನೇ ಇದಾಗ್ತದೆ. ನೋಡಿ ಈ ತರ ಕಟ್ ಮಾಡಿದ್ರೇನು ನಮ್ದು ಬರಲ್ಲ, ನೈಲಾನ್ ಬರಲ್ಲ ಸರ್. ಇದು ಹೊರಗಡೆ ಇವಾಗ ಇದು ಗಟ್ಟಿ ಇದೆ, ಬಟ್ ಬಿಸಿಲಿಗೆ ಡೆಫಿನೆಟ್ಲಿ ಬಾಳಿಕೆ ಬರುತ್ತೆ ಸರ್. ಅದೇ ಅಲ್ವಾ ನಾನು ಹೇಳಿದ್ನಲ್ವಾ, UV ಪ್ರೊಟೆಕ್ಟೆಡ್. ಬಿಸಿಲಿಗೆ ಆಗಲಿ ಇದು ಏನೂ ಆಗಲ್ಲ. ಮ್ಯಾಕ್ಸಿಮಮ್ ಸರ್ ದಾರ ಲೈಫ್ ಅನ್ನೋದೇ ನಿಮ್ಗೆ ನಮ್ಮ ಇದ್ರ ಪ್ರಕಾರ 10 years ಲೈಫ್ ಟೈಮ್ ಇದೆ. ಆಕ್ಚುಲಿ ಇವರು ನೆಕ್ಸ್ಟ್ ಏನಾದ್ರು ಬೇಕಂದ್ರೆ ರಿಕ್ವೈರ್ಮೆಂಟ್ ಇದ್ರೆ ದಾರ ಒಂದು ಚೇಂಜ್ ಮಾಡ್ಕೊಂಡ್ರೆ ಸಾಕು. ನಮ್ದ್ರಲ್ಲಿ ಇನ್ನೇನು ಮೆಟೀರಿಯಲ್ ಚೇಂಜ್ ಮಾಡಿ ಅವಶ್ಯಕತೆ ಅನ್ನೋದು ನಮ್ದ್ರಲ್ಲಿ ಇರಲ್ಲ. ಲಾಕ್ಸ್ ನೋಡಿ ಕ್ವಾಲಿಟಿ. ಇದು ಕಟ್ ಆಗಿ ಅಥವಾ ಬೆಂಡ್ ಆಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ? ಹೌದು ಸರ್, ಅವ್ರು ಮಾಡ್ಕೊಡ್ತೀವಿ, ಅದೇನು ತೊಂದರೆ ಏನಿಲ್ಲ. ಓಕೆ, ಇದು ನಮ್ಮ ಕ್ವಾಲಿಟೀಸ್. ಓಕೆ, ನೀವು ಇಲ್ಲಿ ಈ ಪ್ಲಾಸ್ಟಿಕ್ ಕ್ವಾಲಿಟೀಸ್ ನೋಡಿ, ಈ ಪ್ಲಾಸ್ಟಿಕ್ ಕ್ವಾಲಿಟಿ ಇದು ನೋಡಿ ಹೇಗಿದೆ. ಅದು ಅಗೇನ್ಸ್ಟ್ ದಿಸ್ ಒನ್ ಅಲ್ವಾ? ಇದು ನೋಡಿ, ನಮ್ದು ನೋಡಿ, ಅದು ನೋಡಿ. ಇಲ್ಲ ನಿಜ, ಇವಾಗ ಯಾವುದೇ ಪ್ರಾಡಕ್ಟ್ ಇರಲಿ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಜನಗಳು ಒಂದ್ಸಲ ತಗೊಂಡರು ಮತ್ತೆ ರೆಕಮೆಂಡ್ ಮಾಡ್ತಾರೆ, ಇಲ್ಲ ಹೋಗಿದ್ದಾರೆ ಅಷ್ಟೇ. ಕರೆಕ್ಟ್. ಈ ತರ ನಮ್ದು ಟೋಟಲಿ ಅನ್ನೋದು ಒಂದು ಕ್ವಾಲಿಟಿ ಇರೋ ಪ್ರಾಡಕ್ಟ್ನ ನಾವು ಕಸ್ಟಮರ್ಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಇವಾಗ ನಾವು ಡೆಮೋ ನೋಡಕ್ಕೆ ಬಂದಿದ್ದೀವಿ. ಇದು ತುಂಬಾ ಓಲ್ಡ್ ಟೆಕ್ನಾಲಜಿನೇ, ಇದು ಹೊಸ ಟೆಕ್ನಾಲಜಿ ಅಂತ ಏನಿಲ್ಲ. ಬಟ್ ನಾವು ಏನಂದ್ರೆ ಇನ್ನ ಸ್ವಲ್ಪ ಕ್ವಾಲಿಟಿಯಾಗಿ ಕಸ್ಟಮರ್ಗೆ ಕೊಡ್ಬೇಕು ಅನ್ನೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಇದನ್ನ ಡಿಸೈನ್ ಮಾಡಿದೀವಿ. ಓಕೆ, ನೋಡಿ ಈ ತರ ಎಲ್ಲ ರಾಡ್ಸ್ ಒಂದೊಂದು ರಾಡು ಕೆಳಗಡೆ ಬರ್ತಾ ಇರುತ್ತೆ. 2 ಬಂತಲ್ವಾ? 2 ಬಂತು ನೋಡಿ, 3 ಬಂತು, 5 ಬಂತು, 6 ಬಂತು ನೋಡಿ. ಸೇಮ್ ಇದೇ ತರನೇ ಮತ್ತೆ ನಾನು ಮೇಲಕ್ಕೆ ಇದು ಮಾಡ್ತೀನಿ. ಕೆಳಗಡೆಯಿಂದ ಇಷ್ಟ ಅಗಲದಲ್ಲಿ ನಾವು ಒಂದು ಬಟ್ಟೆಯನ್ನ ನೋಡಿ ಮತ್ತೆ ಮೇಲೆಗೆ, ಆಮೇಲೆ ನಿಮ್ಗೆ ಬಟ್ಟೆ ಹಾಕಿ ತೋರಿಸ್ತೀನಿ. ಓಕೆ, ನೋಡಿ ಒಂದೊಂದು ಈ ತರ ಮೇಲಕ್ಕೆ ಹೋಗ್ಬಿಡುತ್ತೆ. ಇನ್ನೊಂದು ಏನಂದ್ರೆ ಸರ್, ಇದು ವೆರಿ ಈಸಿ. ಯಾರು ಬೇಕಾದ್ರೂ ಮನೆಯಲ್ಲಿ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಳು ಯೂಸ್ ಮಾಡ್ಬೋದು, ಇಲ್ಲ ವಯಸ್ಸಾಗಿರೋರು ಯೂಸ್ ಮಾಡ್ಬೋದು. ಯಾರು ಬೇಕಾದ್ರೂ ನೋಡಿ ಈಸಿಯಾಗಿ ಇದು ಆಪರೇಟ್ ಮಾಡ್ಬೋದು. ಇದು ವೆರಿ ಏನಿಲ್ಲ, ಏನ್ ರಾಕೆಟ್ ಸೈನ್ಸ್ ಏನಿಲ್ಲ ಸರ್. ಇದು ವೆರಿ ಈಸಿ ಯೂಸ್ ಮಾಡೋದು. ನೋಡಿ ಈ ತರ ಜಸ್ಟ್ ಅಷ್ಟೇ. ಈ ಪೈಪ್ ಬರುತ್ತೆ, ನೋಡಿ ಈ ತರ. ಇವಾಗ ಲಾಸ್ಟ್ ಇದು ಒಂದಿದೆ, ಇದರಿಂದ ನಾವು ಲೈಕ್ ಬಟ್ಟೆ ಅನ್ನೋದು ನಿಮಗೆ ಹಾಕ್ತೀವಿ. ಫಸ್ಟ್ ಆಫ್ ಆಲ್ ನೋಡಿ, ತುಂಬಾ ಜನರಿಗೆ ಡೌಟ್ ಇರೋದೇನಂದ್ರೆ ಇದರಲ್ಲಿ ಭಾರ ಇರೋದು ಹಾಕ್ಬೋದು ಅನ್ನೋದು ಒಂದು ಡೌಟ್ ಇರುತ್ತೆ. ಇದು ಬ್ಲಾಂಕೆಟ್ ಭಾರ ಇರುತ್ತೆ, ಬ್ಲಾಂಕೆಟ್ ಜಸ್ಟ್ ಈ ತರ ಹಾಕೋದು. ಏನಿದೆಯೋ ಈ ತರ ಜಸ್ಟ್ ಹಾಕ್ಬಿಟ್ಟದು ನಾವು ಬೇಕಾದ ಹೈಟ್ಗೆ ತನ್ಕೋಬೋದಲ್ಲ? ಹೌದು ಸರ್, ಹೌದು. ನಾವು ಬೇಕಾಗಿರೋ ಹೈಟ್ಗೆ ನಾವು ಇದೇ ತರನೇ ಬೇಕಾದ್ರೆ ಇದೇ ತರನೇ ಇಟ್ಕೋಬಹುದು. ಇನ್ನೊಂದೇನಂದ್ರೆ ತುಂಬಾ ಲೈಕ್ ಇದು ಏನಿದೆಯೋ ದಾರ, ಲೈಕ್ ಮೋಸ್ಟ್ ಆಫ್ ದ ಕಂಪನೀಸ್ ಈ ತರ ಸೀಲಿಂಗ್ ಹ್ಯಾಂಗರ್ ಸೇಲ್ ಮಾಡೋ ಕಂಪನೀಸ್ ಎಂಡಿಂದ ಎಂಡಿಗೆ ಇದು ಮಾಡಿರ್ತಾರೆ ದಾರ, ಎಂಡಿಂದ ಕಟ್ಬಿಡ್ತಾರೆ. ನಮ್ದೇನ್ ದಾರ ನೋಡಿ ನೀವು ಒಳಗಡೆಯಿಂದ ಹೋಗಿರುತ್ತೆ ಫುಲ್ ಪೈಪ್ ಇಂದ. ಈ ವೆಯ್ಟ್ ಏನಿದೆಯೋ ಪೈಪು ಪ್ಲಸ್ ಥ್ರೆಡ್ ಎರಡು ಮೇಲೂ ಬೀಳುತ್ತೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಮೇನ್ ಇದರಲ್ಲಿ ಫೋಕಸ್ ಮಾಡಬೇಕಾಗಿರೋದು ಇದೆ. ಕಸ್ಟಮರ್ಸ್ ಏನಂದ್ರೆ ಮೇನ್ ಫೋಕಸ್ ನೋಡಿ, ಇವಾಗ ಇದೆ ಬೆಡ್ ಶೀಟ್ ಹಾಕಿದೀನಿ, ಈ ತರ ಬ್ಲಾಂಕೆಟ್ ಈ ತರ ಜಸ್ಟ್ ಮೇಲೆ ಅಂದ್ರೆ ಇಟ್ಕೊಂಡು ಹೋಯ್ತು, ಲಾಕ್ ಆಗೋಯ್ತು. ಇಲ್ಲಿ ಬಂದು ಸೆಟ್ ಮಾಡಬೇಕು. ಓಕೆ, ಇಲ್ಲಿ ವಾಲ್ಗೂ ಕೂಡ ಆಗಲ್ಲ, ಎಷ್ಟು ಡಿಫ್ರೆನ್ಸ್ ಇಟ್ಟಿರ್ತೀರಲ್ವಾ? ಓಕೆ, ಇನ್ನೊಂದು ಸೆಕೆಂಡ್ ಈ ತರ ಎರಡನೇದು ಬಂತು. ಅಂದ್ರೆ ಜನರಿಗೆ ಒಂದು ಡೌಟ್, ನಾವು ಬ್ಲಾಂಕೆಟ್ಸ್ ಹಾಕ್ಬೋದಾ, ಜೀನ್ಸ್ ಪ್ಯಾಂಟ್ಸ್ ಹಾಕ್ಬೋದಾ, ಭಾರತ್ ಹಾಕ್ಬೋದಾ ಅನ್ನೋದು ಒಂದು ಡೌಟ್ ಇರುತ್ತೆ. ನಾನು ಜೀನ್ಸ್ ಪ್ಯಾಂಟ್ ಹಾಕ್ತಾ ಇದ್ದೀನಿ ನೋಡಿ.
ನೀವು ಎಷ್ಟು ಸೈಜ್ ಜಾಸ್ತಿ ಮಾಡ್ಕೊಂಡ್ರೆ ಬಟ್ಟೆ ಅಷ್ಟು ಜಾಸ್ತಿ ಹಾಕೋಬಹುದು. ಈಗ 6, 7, 8 ವರೆಗೂ ಇದೆ ಅಲ್ವಾ? 8 ವರೆಗೂ ಇದೆ. ಓಕೆ ಓಕೆ, ಇನ್ನೊಂದೇನಂದ್ರೆ ಲೈಕ್ ಇದೇನಿದೆ ಇದು ಸೀಲಿಂಗ್ ಅಲ್ಲಿ 5, 6, 7, 8 ಸೀಲಿಂಗ್ ಅಲ್ಲಿ ಫಿಟ್ ಮಾಡ್ಕೋಬಹುದು. ವಾಲ್ ಅಲ್ಲಿ ಏನಂದ್ರೆ 4, 5, 6 ಮಾತ್ರ ಫಿಟ್ ಮಾಡ್ಕೋಬೇಕು. ಏನಕ್ಕಂದ್ರೆ ಸೀಲಿಂಗ್ ಅಲ್ಲಿ ಇರೋ ಸ್ಟ್ರೆಂತ್ ವಾಲ್ ಅಲ್ಲಿ ಇರಲ್ಲ. ಇಲ್ಲಿ ಫಿಕ್ಸ್ ಆಗೋದು ಕೆಪಾಸಿಟಿ ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ನಾವು 4, 5, 6 ಮಾತ್ರ ಕಸ್ಟಮರ್ಗೆ ಪ್ರಿಪೇರ್ ಮಾಡ್ತೀವಿ. ಅಪಾರ್ಟ್ಮೆಂಟ್ ಆಗ್ಲಿ ಲೈಕ್ ನಾರ್ಮಲ್ ಇಂಡಿಪೆಂಡೆಂಟ್ ಮನೆಗಳಾಗ್ಲಿ ಇವರೆಲ್ಲರಿಗೂ ತುಂಬಾ ಯೂಸ್ಫುಲ್. ಇನ್ನೊಂದು ಏನಂದ್ರೆ ಇವ್ರ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಬಿಸಿಲಿಗೆ ಈ ಕಲರ್ ಶೇಡ್ ಆಗೋದು ಅನ್ನೋದು ಆಗತ್ತೆ. ಶೇಡ್ ಆಗತ್ತೆ. ಪ್ಲಸ್ ಮಳೆ ಬಂದ್ರೆ ಇದು ನೆಂದ್ಬಿಡತ್ತೆ. ಅದಕ್ಕೆ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡೋದ್ರಿಂದ ಒಳಗಡೆನೆ ಆರಾಮಾಗಿ ಡ್ರೈ ಆಗತ್ತೆ. ಕಲರ್ ಗಿಲ್ಲರ್ ಈ ತರ ಏನು ಶೇಡ್ ಆಗಲ್ಲ ಬಟ್ಟೆ. ಗಾಲಿಗೆ ಚೆನ್ನಾಗಿ ಡ್ರೈ ಆಗ್ಬಿಡತ್ತೆ. ನೋಡಿ ಈ ತರ ಹಾಕಿದೀನಿ ಶರ್ಟ್ಸ್ ಆಗಿ, ಈ ತರ ಶರ್ಟ್ಸ್ ಹಾಕಿದೀನಿ. ಇದು 3ನೇದು. ಇಲ್ಲಿ ಇನ್ನೊಂದು ಕ್ವಶನ್, ಈ ಇದ್ರಲ್ಲಿ ಏನಾದ್ರು ನಮಗೆ ಈಗ ಇಲ್ಲಿ ಪೂರ್ತಿ ಮೇಲ್ಗಡೆ ಅವ್ರಿಗೆ ಬಡ ಇಲ್ಲಿಗೆ ನಿಲ್ಲಿಸಬೇಕಂದ್ರೆ ನಿಲ್ಸ್ಬೋದು ಸರ್, ನಿಲ್ಸ್ಬೋದು. ಅವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದೇನು ಪ್ರಾಬ್ಲಮ್ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬಹುದು. ಇದರಲ್ಲಿ ಈ ದಾರದಲ್ಲೇ ಇರುತ್ತೆ ಸರ್. ಇದು ಒಂದು ಗಂಟೆ ಹಾಕಿರ್ತೀವಿ, ಅದರಲ್ಲಿನ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಒಂದೇ ಸಮಗೆ ಬೇಡ ನಮ್ಗೆ, ಸ್ಟೆಪ್ ಬೈ ಸ್ಟೆಪ್ ಬೇಕು ಅಂತಾರೆ. ಅಂದ್ರೆ ಒಬ್ರೊಬ್ರು ಒಂದೊಂದ್ ತರ, ನಮ್ಗೆ ಒಂದ್ ಲೈನ್ ಆಗೇ ಇರ್ಬೇಕು ಆ ತರ ಅಂತಾರಲ್ವಾ, ಅದಕ್ಕೋಸ್ಕರ. ಇನ್ನೂ 2ಕ್ಕೆ ಜಾಗ ಇದೆ ಅಲ್ಲ ಮೇಲ್ಗಡೆ. ಬೇಕಾದ್ರೆ ಕ್ಲಿಪ್ ಬೇಕಾದ್ರೂ ಹಾಕ್ಬಿಟ್ಟು ಎಸ್ಬೋದಲ್ವಾ? ಕ್ಲಿಪ್ ಬೇಕಾದ್ರೂ ಇದು ಮಾಡ್ಕೋಬಹುದು. ಜಸ್ಟ್ ಈ ತರ ಕೈ ಇಟ್ಕೊಳೋದು ನೋಡಿ, ಈ ತರ ಲಾಕ್. ಇದು ಈ ಲಾಕ್ ತಗೊಂಡ್ಬಂದು ಜಸ್ಟ್ ಇಲ್ಲಿ ಲಾಕ್ ಮಾಡೋದು ಅಷ್ಟೇ, ಸಿಂಪಲ್. ಇನ್ನ ಇಷ್ಟು ಬಟ್ಟೆ ಹಾಕಿದ್ಮೇಲೆ ಇನ್ನ ಒಂದು ಮಿಕ್ಕಿದೆ. 4, 5, 6 ವಾಲ್ಗೆ, ಸೀಲಿಂಗ್ ಗೆ ಬಂದು 5, 6, 7, 8. ಓಕೆ, ಕಾಲ್ ಮಾಡಿದವಾಗ ನಮ್ಗೆ ಏನ್ ಬೇಕಂದ್ರೆ ಫಸ್ಟ್ ಅವ್ರಿಗೆ ಸೀಲಿಂಗ್ ಬೇಕಾ ವಾಲ್ಗೆ ಬೇಕಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೈಜಸ್ ಬೇಕಾಗತ್ತೆ. ಇವಾಗ ಸಪೋಸ್ ಎಕ್ಸಾಂಪಲ್ ಅವ್ರ ಸೀಲಿಂಗ್ 10 ಫೀಟ್ ಇದೆ ಅಂದ್ರೆ 8 ಫೀಟ್ ಇನ್ಸ್ಟಾಲ್ ಮಾಡ್ಕೋಬಹುದು. ಅದೇ ಸಪೋಸ್ 6 ಫೀಟ್ ಇದೆ ಅವ್ರ ಸೀಲಿಂಗ್ ಅಂದ್ರೆ 5 ಫೀಟ್ ಮಾಡ್ಕೋಬಹುದು. ಏನಕ್ಕಂದ್ರೆ 1 ಫೀಟ್ ಗ್ಯಾಪ್ ಇರ್ಬೇಕು. ಈ ತರ ಕ್ರಾಸ್ ಅನ್ನೋದು ಬರ್ಬೇಕು. 1 ಫೀಟ್ ನೀವೇನ್ ನೋಡ್ತಾ ಇದ್ರಲ್ವಾ, ಈ ತರ ಕ್ರಾಸ್ ಅನ್ನೋದು ಬಂದ್ರೆ ಚೆನ್ನಾಗಿರುತ್ತೆ. ಆಪರೇಟ್ ಮಾಡೋದು ಈಸಿ ಆಗುತ್ತೆ. ನೋಡಿ ಎಷ್ಟೊಂದು ಬಟ್ಟೆನ ಒಂದು ಚಿಕ್ಕ ಜಾಗದಲ್ಲಿ ಒಣಗಾಕ್ಬಿಟ್ಟವ್ರೆ. ಇದು ಒದ್ದೆ ಇದ್ರೂ ಕೂಡ ಆ ಒಂದು ಕೆಪಾಸಿಟಿ ಏನು ಅಡ್ಡ ಪಟ್ಟಿ ಏನಿದೆ ಅದಕ್ಕೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಆ ಒಂದು ಕೆಪಾಸಿಟಿ ಮತ್ತು ಎಕ್ಸ್ಪ್ಲನೇಷನು ಮತ್ತು ಅದರ ಒಂದು ದಪ್ಪವನ್ನು ನೋಡಿದ್ರೆ ಖಂಡಿತವಾಗ್ಲೂ ಇದು ವರ್ತಿದೆ. ಮತ್ತು ಬಟ್ಟೆ ಸಮಸ್ಯೆಗಳನ್ನು ಈ ಒಂದು ಟೂಲಿಂದ ಖಂಡಿತವಾಗ್ಲೂ ಬಗೆಹರಿಸ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ. ನೋಡಿ ಇವಾಗ ಒಂದು ಲೆವೆಲ್ಗೆ ಆ ಬಟ್ಟೆನ ಒಣಗಿಸಿದ್ದಾರೆ. ಅದನ್ನೇ ಬೇರೆ ಬೇರೆ ಲೆವೆಲ್ಗೆ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದನ್ನು ಅವರು ಇವಾಗ ನಮಗೆ ಡೆಮೋ ತೋರಿಸ್ತಾ ಇದ್ದಾರೆ. ಇದೇನಿಲ್ಲ, ಸಿಂಪಲ್ಲು ನೋಡಿ. ಈ ಥರ ಗಂಟು ಹಾಕಿರ್ತೀವಲ್ವಾ, ಇದನ್ನ ಲೂಸ್ ಮಾಡಿಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ, ಈಗ ಒಮ್ಮೆ ಗಂಟು ಬಿತ್ತು ಅಂದರೆ ಅದನ್ನು ಬಿಡ್ಸೋಕ್ಕಾಗಲ್ಲ ಅಥವಾ ಸ್ಟಿಕ್ ಆಗ್ಬಿಡುತ್ತೆ ಅನ್ನೋ ಒಂದು ಸಮಸ್ಯೆನೇ ಇಲ್ಲಲ್ಲ ಸರ್? ಆ ಥರ ಏನೂ ಆಗಲ್ಲ. ಓಕೆ ಓಕೆ, ನೋಡಿ ಈ ಥರ ಹಾಕಿದ್ಮೇಲೆ ಒಳಗಡೆ ಹೋಗುತ್ತೆ ನೋಡಿ. ಇವಾಗ ಸ್ಟೆಪ್ಪಲ್ಲಿ ಕೆಳಗಡೆ ಇದೊಂದು ಕೆಳಗೆ ಬಂದಿದೆ ಅಲ್ವಾ? ಓಕೆ, ಅದೇ ರೀತಿ ಈ ಥರ ಹೀಗೆ ಡಯಾಗ್ನಲ್ಲಿ ಅಂದರೆ ಇಲ್ಲಿ ಮತ್ತೊಂದು ಮತ್ತು ಕೆಳಗೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕೂಡ ಮಾಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಓಕೆ, ಹಿಂದ್ಗಡೆ ಇರೋದು ಫುಲ್ ಮೇಲ್ಗಡೆ ಇದೆ. 2ನೇದಲ್ಲೂ ಬಂದಿದೆ ಟವೆಲ್ ಇರುವಂಥದ್ದು. 3ನೇದಲ್ಲಿ 4ನೇ ಚಿಕ್ಕ ಮಕ್ಕಳ ಬಟ್ಟೆದೇನಿದೆ ಅದು ಕೆಳಗಡೆ ಫುಲ್ಲು ಈಗ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಮೊದಲೇದು ಆ್ಯಕ್ಚುಲಿ ಎಲ್ಲದು ಒಂದೇ ಲೆವೆಲಲ್ಲಿ ಇತ್ತು. ಇವಾಗ ಕಂಪ್ಲೀಟಾಗಿ 3-4 ಕೂಡ ಬೇರೆ ಬೇರೆ ಸ್ಟೆಪ್ಸಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ. ಸೊ ಇದು ನಿಮ್ಮ ಆಯ್ಕೆಗಳಿಗೆ ಮತ್ತು ಪ್ರಿಫರೆನ್ಸ್ ಮತ್ತು ಅವರವರ ಒಂದು ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಬಟ್ ಇಲ್ಲೆಲ್ಲ ಒಂದು ಅವಕಾಶ ಮಾತ್ರ ಇದ್ದೇ ಇದೆ. ಡೆಫಿನೆಟ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಮಾಡಿಫೈ ಮಾಡ್ಕೋಬೋದು. ಸರ್, ಇವಾಗ ಟ್ರಾನ್ಸ್ಪೋರ್ಟೇಷನ್ ಅಥವಾ ಇದರ ಒಂದು ಸಪ್ಲೈ ಯಾವ ಥರ ಇದೆ? ಬೇರೆ ಬೇರೆ ಕಡೆಯವರು ಬೇರೆ ಬೇರೆ ಕಡೆಯಿಂದ ಆರ್ಡರ್ ಹಾಕಿದ್ರೆ? ಸರ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಏನಿದೆಯೋ ಇಲ್ಲಿ ಸಿಟಿ ಲಿಮಿಟ್ಸಲ್ಲಿ ನಾವೇ ಡೆಲಿವರಿ ಆ್ಯಂಡ್ ಇನ್ಸ್ಟಾಲೇಷನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ. ಫ್ರೀನಾ? ಆ್ಯಕ್ಚುಲಿ ನಿಮ್ಮ ಮಸಾಲಾ ಚಾಯ್ ಮೀಡಿಯಾದಿಂದ ಬಂದಿರೋರಿಗೆ ಲೈಕ್ ಫ್ರೀ ಡೆಲಿವರಿ, ಫ್ರೀ
ಫಿಟ್ಟಿಂಗ್ ಅನ್ನೋದು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ಕೊಡ್ತೀವಿ. ಬೇರೆ ಅದರ್ ಏರಿಯಾಸ್ ಅಲ್ಲಿ ಇರ್ತಾರಲ್ವಾ ಅವ್ರಿಗೆ ಲೈಕ್ ನಾವು ಎಲ್ಲ ಟೋಟಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಲ್ಸ್ಕೊಡ್ತೀವಿ. ಏನಿದೆಲ್ಲ ಮೆಟೀರಿಯಲ್ಸ್ ಇದೆಯೋ ಲೈಕ್ ಈ ಫ್ರೇಮ್ ಆಗ್ಲಿ, ಇದು ಥ್ರೆಡ್ ಆಗ್ಲಿ, ಮೆಟೀರಿಯಲ್ಸ್ ಲೈಕ್ ಈ ಪೈಪ್ಸ್ ಆಗ್ಲಿ, ಈ ತರ ಏನಿದೆಯೋ ಟೋಟಲಿ ಪ್ಯಾಕೇಜ್ ಅವ್ರಿಗೆ ಟೋಟಲಿ ಪ್ಯಾಕೇಜ್ ಏನಿದೆಯೋ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಲ್ಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿದೆಯೋ ಅದು ನಮ್ಮ ಕಂಪ್ನಿನೇ ಬೇರ್ ಮಾಡುತ್ತೆ. ಅವ್ರೇನು ಟ್ರಾನ್ಸ್ಪೋರ್ಟೇಷನ್ಗೆ ಏನು ಕೊಡೋಂಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಫ್ರೀ. ಅವ್ರು ಜಸ್ಟ್ ಅವರು ಇನ್ಸ್ಟಾಲ್ ಮಾಡಿಸ್ಕೋಬೇಕಾಗತ್ತೆ. ಅದನ್ನ ಯಾವ ಥರ ಅನ್ನೋದು ನಾವು ಒಂದು ವಿಡಿಯೋಸ್ ಇದೆ ಅದು ಕಲಿಸ್ಕೊಡ್ತೀವಿ, ಆ ಥರ ಮಾಡ್ಕೋಬೋದು. ತುಂಬ ಈಸಿ ಸರ್ ಇದು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಈಸಿ. ಯಾರ ಕಾರ್ಪೆಂಟರ್ ಆಗಲಿ ಯಾರೇ ಆಗಲಿ ಇದನ್ನ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಡ್ತಾರೆ. ಬೆಂಗಳೂರಲ್ಲಿ ಮಾತ್ರ ನಮ್ಮ ಕಂಪ್ನಿಯಿಂದ ಟೆಕ್ನಿಷಿಯನ್ಸೇ ಹೋಗಿ ನಮ್ಮವರು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಸರ್. ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಬೆಂಗಳೂರಲ್ಲಿ ನಿಮ್ಮ ವ್ಯೂವರ್ಸ್ ಯಾರು ಕಾಲ್ ಮಾಡ್ತಾರೋ ಈ ಮಸಾಲಾ ಚಾಯ್ ಮೀಡಿಯಾ ವ್ಯೂವರ್ಸ್, ನಮ್ಗೆ ಬೇಕಾಗಿರೋದು ಏನಂದ್ರೆ ಅವ್ರದ್ದು ಲೆಂತ್ ಎಷ್ಟಿದೆ. ಇವಾಗ ಬಾಲ್ಕನಿ ಇರ್ಬೋದು, ಲೈಕ್ ಯುಟಿಲಿಟಿ ಇರ್ಬೋದು, ಲೈಕ್ ಏನ ಎಲ್ಲಿ ಫಿಟ್ ಮಾಡ್ಕೊಂತಿರೋ ಅಲ್ಲಿ ಅವ್ರಿಗೆ ಏನ್ ಬೇಕಂದ್ರೆ ನಮ್ಗೆ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಅದ್ರ ಮೇಲೆ ನಾವು ಅವ್ರಿಗೆ ಸಜೆಷನ್ ಮಾಡ್ತೀವಿ. ಯಾವುದೇ ಸೆಟ್ ತಗೊಂಡ್ರೇನು ನಮ್ಮ ಹತ್ರ ಸೈಜಸ್ ಬಂದು 5 ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. 5, 6, 7, 8 ಈ ತರ 4 ಟೈಪ್ಸ್ ಇರುತ್ತೆ. ಅಂದ್ರೆ 5 ಫೀಟ್ ಅಂದ್ರೆ ಈ ತರ ಇದು 5 ಫೀಟ್. 5 ಫೀಟ್ ಒಂದು ರಾಡ್ ಬಂದು 5 ಫೀಟ್ ಇರುತ್ತೆ. ಈ ತರ 6 ರಾಡ್ಸ್ ಬರುತ್ತೆ ಒಂದ್ ಸೆಟ್ ಅಲ್ಲಿ. 6 ರಾಡ್ಸ್ ಬರುತ್ತೆ. ಯಾವ ಸೈಜ್ ಬೇಕು ಇವಾಗ ಪೈಪ್ಸ್ 6 ಫೀಟ್ ಬೇಕಾ, 5 ಫೀಟ್ ಬೇಕಾ, 7 ಫೀಟ್ ಬೇಕಾ, 8 ಫೀಟ್ ಬೇಕಾ, ಯಾವುದೇ ಸೆಟ್ ತಗೊಂಡ್ರೇನು ರಾಡ್ಸ್ ಮಾತ್ರ 6 ರಾಡ್ ಬರುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಗೆ ಬಂದಿದ್ದೀವಿ. ಇದರ ಪ್ರೈಸ್ ಅನ್ನು ಎಷ್ಟು ಚಾರ್ಜ್ ಮಾಡ್ತೀರಿ ಮತ್ತೆ ಚಾರ್ಜ್ ಮಾಡುವ ವಿಧ ಹೇಗೆ? ಸರ್ ಚಾರ್ಜಸ್ ಅಂದ್ರೆ ನಮ್ದ್ರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಔಟ್ ಸೈಡ್ಗೂ ನಮ್ದಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಚಾರ್ಜಸ್. ಔಟ್ ಸೈಡ್ ಅಲ್ಲಿ ಅಂದ್ರೆ ಸೆಟ್ 5 ಫೀಟ್ ಸೆಟ್, 6 ಫೀಟ್, 7 ಫೀಟ್ ಈ ತರ ಸೆಟ್ ವೈಸ್ ಅನ್ನೋ ಪ್ರೈಸ್ ಇರುತ್ತೆ. ನಮ್ದ್ರಲ್ಲಿ ಆ ತರ ಇದೆ ಸರ್. ಲೈಕ್ ನಮ್ದು ಫೀಟ್ ವೈಸ್ ಇರುತ್ತೆ, ರನ್ನಿಂಗ್ ಫೀಟ್ ವೈಸ್ ಇರುತ್ತೆ. ಓಕೆ, ಫೀಟ್ ಬಂದು ನಮ್ದು 110 ರೂಪಾಯಿ ಫರ್ ಫೀಟ್ ಇದೆ. ಅದಕ್ಕೋಸ್ಕರ ಏನಂದ್ರೆ ನಿಮ್ಗೆ ನಿಮ್ ವ್ಯೂವರ್ಸ್ಗೋಸ್ಕರ ಡೆಲಿವರಿ ಫಿಟ್ಟಿಂಗ್ ನಾನು ಫ್ರೀ ಅಂತ ಆಲ್ರೆಡಿ ಹೇಳಿದ್ದೀನಿ. ಓಕೆ, 110 ರೂಪಾಯಿ ಫೀಟ್ ಇದೆ. ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಇವಾಗ ಸಪೋಸ್ 5 ಫೀಟ್ ಇದೆ ಸರ್, ಇದು 5 ಫೀಟ್ ತಗೊಂತೀರಾ, ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ಬೇಕಂದ್ರೆ 5 ಫೀಟ್ ಇಂಟು 6 ಲೈನ್ಸ್ ಇಂಟು 6 ಲೈನ್ಸ್ ಮಾಡಿದ್ರೆ 30 ಫೀಟ್ ಬರುತ್ತೆ. 30 ಫೀಟ್ ಇಂಟು 110 ರುಪೀಸ್, 3,300 ರೂಪಾಯಿ ಬರುತ್ತೆ. ಯಾವುದೇ ಸೆಟ್ ಆಗಲಿ ಈ ತರ ಕ್ಯಾಲ್ಕುಲೇಷನ್ ಅನ್ನೋದು ಈ ತರ ಮಾಡ್ಕೋಬೇಕಾಗತ್ತೆ. ಓಕೆ, 8 ಫೀಟ್ ಆಗಲಿ, 7 ಫೀಟ್ ಆಗಲಿ, 6 ಫೀಟ್ ಆಗಲಿ ಈ ತರ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಏನಂದ್ರೆ ನಮ್ದ್ರಲ್ಲಿ ಇವಾಗ ನಿಮ್ಗೆ ಏನ್ ಹೇಳಿದ್ನೋ ಇದು ಸೀಲಿಂಗ್ಗೆ ಫಿಕ್ಸ್ ಮಾಡೋದು. ಸೀಲಿಂಗ್ಗೆ ಇನ್ನೊಂದು ಏನಂದ್ರೆ ವಾಲ್ ಇದೆ, ವಾಲ್ಗಾದ್ರೂ ಫಿಟ್ ಮಾಡ್ಕೋಬಹುದು. ವಾಲ್ಗೆ ಏನಂದ್ರೆ ನಿಮ್ಗೆ ಟೋಟಲ್ ಪ್ರೈಸ್ ಮೇಲೆ ಟೋಟಲ್ ಇವಾಗ ಏನಿದ್ನಲ್ವ 3,300 ರೂಪಾಯಿ ಏನಿದೆಯೋ ಇದ್ರ ಮೇಲೆ ವಾಲ್ ಅನ್ನೋದು ಒಂದು 500 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ಡಿಫ್ರೆಂಟ್ ಪ್ರೈಮ್ ಇರುತ್ತೆ. ಹಾಗಾದರೆ ನಿಮ್ಮ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಗೆ ತುಂಬ ಧನ್ಯವಾದ. ತುಂಬ ಮಾಹಿತಿಯನ್ನು ಕೊಟ್ರಿ. ನಮ್ಮ ವ್ಯೂವರ್ಸ್ ಯಾರಾದರೂ ನಿಮಗೆ ಕಾಲ್ ಮಾಡಿದ್ರೆ ಅವರಿಗೂ ಕೂಡ ಇಷ್ಟೇ ಒಂದು ಪೇಷನ್ಸಿಂದ ಇಷ್ಟೇ ಒಂದು ಒಳ್ಳೆಯ ಎಕ್ಸ್ಪ್ಲನೇಷನನ್ನು ಕೊಡಿ. ಮತ್ತು ನಿಮ್ಮ ಒಂದು ಒಳ್ಳೆಯ ಪ್ರಾಡಕ್ಟ್ ಅವರ ಕೈ ಸೇರಲಿ ಮತ್ತು ಅವರಿಗೂ ಕೂಡ ಸ್ಯಾಟಿಸ್ಫೈ ಆಗಲಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.